Welcome to Manepata. If you like our videos, please subscribe our channel. ಈ ವಿಡಿಯೋದಲ್ಲಿ 5ನೇ ತರಗತಿ ಗಣಿತ ವಿಷಯದ ಅಭ್ಯಾಸ 3.2ರ ಲೆಕ್ಕಗಳನ್ನು ತಿಳಿದುಕೊಳ್ಳುವ. ಕೆಳಗಿನವುಗಳನ್ನು ಬಿಡಿಸಿ. 54,398 ಕೂಡಿಸು 24,897 ಕಳೆ 39,486. ಈ ಅಭ್ಯಾಸದಲ್ಲಿ ನಿಮಗೆ ಮಿಶ್ರ ಕ್ರಿಯೆಗಳು ಬರ್ತವೆ. ನೋಡಿ, ಮೊದಲಿಗೆ ಕೂಡಿಸೋಣ. 54,398 ಕೂಡಿಸು 24,897. 8 ಕೂಡಿಸು 7 15, 15 ದಶಕ 1, 9 1 10, 10 ಕೂಡಿಸು 9, 19 9 ದಶಕ 1, 3 ಕೂಡಿಸು 1 4, 4 ಕೂಡಿಸು 8 12, 12 ದಶಕ 1, 1 ಕೂಡಿಸು 4 5, 5 ಕೂಡಿಸು 4 9. ನೆಕ್ಸ್ಟ್ 5 ಕೂಡಿಸು 2 7, 295 ಬಂದಿದೆ. ಈಗ ಬಂದಂಥ ಉತ್ತರದಿಂದ 39,486 ಕಳಿಬೇಕು. 79,295 ಕಳೆ 39,486. 5ರಲ್ಲಿ 6 ಕಳೀಲಿಕ್ಕಾಗೋದಿಲ್ಲ. ಒಂದು ದಶಕವನ್ನು 10ರ ಸ್ಥಾನದಿಂದ ತೆಗೆದುಕೊಳ್ಳುವ. ಆವಾಗ 10ರ ಸ್ಥಾನ ಇದರಲ್ಲಿ 8 ಉಳಿಯುತ್ತೆ. 15ರಲ್ಲಿ 6 ಕಳೆದಾಗ 9, 8ರಲ್ಲಿ 8 ಕಳೆದಾಗ 0, 2ರಲ್ಲಿ 4 ಕಳೀಲಿಕ್ಕಾಗೋದಿಲ್ಲ. ಆವಾಗ 1000ದ ಸ್ಥಾನದಿಂದ ಒಂದು ದಶಕವನ್ನು ಪಡೆದುಕೊಳ್ಳುವ. ಆವಾಗ 1000ದ ಸ್ಥಾನದಲ್ಲಿ 8 ಉಳಿಯುತ್ತೆ. ನೋಡಿ, 12ರಲ್ಲಿ 4 ಕಳೆದಾಗ 8, 1000ದ ಸ್ಥಾನದಲ್ಲಿ 8 ಇದೆ, 8ರಲ್ಲಿ 9 ಕಳೀಲಿಕ್ಕಾಗೋದಿಲ್ಲ. ಆವಾಗ 10,000ದ ಸ್ಥಾನದಿಂದ ಒಂದು ದಶಕವನ್ನು ತೆಗೆದುಕೊಳ್ಳುವ. 18 ಆಯಿತು. ಆವಾಗ 10,000ದ ಸ್ಥಾನದಲ್ಲಿ 6 ಉಳಿಯುತ್ತೆ. ನೋಡಿ, 18, 18ರಲ್ಲಿ 9 ಕಳೆದ್ರೆ 9, ಇನ್ನು 6ರಲ್ಲಿ 3 ಕಳೆದಾಗ 3. ಎಷ್ಟು ಬಂತು? 39,809. 43,618 ಕೂಡಿಸು 6,382 ಕಳೆ 29,467. ಮೊದಲಿಗೆ ಕೂಡಿಸೋಣ. 43,618 ಕೂಡಿಸು 6,382. ನೋಡಿ, 8 ಕೂಡಿಸು 2 10, ದಶಕ 1, 1 ಕೂಡಿಸು 1 2, 2 ಕೂಡಿಸು 8 ಪುನಃ 10, ದಶಕ 1, 6 ಕೂಡಿಸು 1 7, 7 ಕೂಡಿಸು 3 10, ದಶಕ 1, 3 ಕೂಡಿಸು 1 4 ಕೂಡಿಸು 6 10, ದಶಕ 1, 4 ಕೂಡಿಸು 1 5. ಎಷ್ಟು ಉತ್ತರ ಬಂತು? ನಮಗೆ 50,000 ಬಂತು. ಈಗ ಬಂದಂಥ 50,000ದಿಂದ 29,467 ಕಳೆಯುವ. ಮೊದಲಿಗೆ ಇಲ್ಲಿ 50,000 ಅಂದರೆ 1000ದಿಂದ ಬಿಡಿ ಸ್ಥಾನದವರೆಗೂ 0 ಇರುವ ಕಾರಣ ಮೊದಲಿಗೆ 10,000ದಿಂದ 1000ದ ಸ್ಥಾನಕ್ಕೆ ಒಂದು ದಶಕ ತೆಗೆದುಕೊಳ್ಳುವ. ಆವಾಗ ಇಲ್ಲಿ ಎಷ್ಟಾಯಿತು? 4 ಉಳಿಯುತ್ತೆ 10,000ದ ಸ್ಥಾನದಲ್ಲಿ. 1000ದ ಸ್ಥಾನದಿಂದ 100ರ ಸ್ಥಾನಕ್ಕೆ ಒಂದು ದಶಕವನ್ನು ಪಡೆದುಕೊಳ್ಳುವ. ಆವಾಗ 1000ದ ಸ್ಥಾನ ಬೆಲೆ 9 ಆಯಿತು. ಇನ್ನು 100ರ ಸ್ಥಾನದಿಂದ 10ರ ಸ್ಥಾನಕ್ಕೆ ಒಂದು ದಶಕ ತೆಗೆದುಕೊಳ್ಳುವ. ಆವಾಗ ಸ್ಥಾನದಲ್ಲಿ 9 ಉಳಿಯುತ್ತೆ. ಇನ್ನು 10ರ ಸ್ಥಾನದಿಂದ ಬಿಡಿ ಸ್ಥಾನಕ್ಕೆ ಒಂದು ದಶಕವನ್ನು ಪಡೆದುಕೊಳ್ಳುವ. ಆವಾಗ 10ರ ಸ್ಥಾನ ಬೆಲೆ 9 ಆಯಿತು. ಇನ್ನು ಬಿಡಿ ಸ್ಥಾನದಲ್ಲಿ 10, 10ರಲ್ಲಿ 7 ಕಳೆದ್ರೆ 3, 9ರಲ್ಲಿ 6 ಕಳೆದಾಗ 3, 9ರಲ್ಲಿ 4 ಕಳೆದ್ರೆ 5, 9ರಲ್ಲಿ 9 ಕಳೆದಾಗ 0, ಇನ್ನು 4ರಲ್ಲಿ 2 ಕಳೆದಾಗ 2. ಎಷ್ಟು ಉತ್ತರ ಬಂತು? 20,533. 21,679 ಕೂಡಿಸು 27,428. ಇನ್ನು ಕಳೆ 2,438. ಇವಾಗ 21,679 ಕೂಡಿಸು 27,428. 9 ಕೂಡಿಸು 8 17ಕ್ಕೆ 7, ದಶಕ 1, 7 ಕೂಡಿಸು 1 8 ಕೂಡಿಸು 2 10, 0, ದಶಕ 1, 6 ಕೂಡಿಸು 1 7, 7 ಕೂಡಿಸು 4 11, 11ಕ್ಕೆ 1, ದಶಕ 1, 1 ಕೂಡಿಸು 1 2 ಕೂಡಿಸು 7 9, 2 ಕೂಡಿಸು 2 4. ಎಷ್ಟು ಉತ್ತರ ಬಂತು? 49,107 ಬಂತು. ಈ 49,107 ಕಳೆ 2,438. 7ರಲ್ಲಿ 8 ಕಳೀಲಿಕ್ಕಾಗೋದಿಲ್ಲ. 0 ಇದೆ. ಆಗ 100ರ ಸ್ಥಾನದಿಂದ 10ರ ಸ್ಥಾನಕ್ಕೆ ಒಂದು ದಶಕ ಪಡ್ಕೊಳ್ಳುವ. ಇಲ್ಲಿ ಎಷ್ಟಾಯಿತು? 0 ಉಳಿಯುತ್ತೆ. ಇನ್ನು ಇಲ್ಲಿ 10, 10ರಿಂದ 7ಕ್ಕೆ ಒಂದು ದಶಕ ಪಡೆದುಕೊಳ್ಳುವ. ಆವಾಗ ಇಲ್ಲಿ 9 ಉಳಿಯುತ್ತೆ. ನೋಡಿ, 17, 17ರಲ್ಲಿ 8 ಕಳೆದಾಗ 9 ಬಂತು. 9ರಲ್ಲಿ 3 ಕಳೆದ್ರೆ 6, 0ಯಲ್ಲಿ 4 ಕಳೀಲಿಕ್ಕಾಗೋದಿಲ್ಲ. ಆವಾಗ 1000ದ ಸ್ಥಾನದಿಂದ ಒಂದು ದಶಕವನ್ನು ಪಡ್ಕೊಳ್ಳುವ. ಆವಾಗ 1000ದಲ್ಲಿ 8 ಉಳಿಯುತ್ತೆ. 10ರಲ್ಲಿ 4 ಕಳೆದ್ರೆ 6, 8ರಲ್ಲಿ 2 ಕಳೆದ್ರೆ 6, 4ರಲ್ಲಿ ಕಳೀಲಿಕ್ಕೆ ಏನೂ ಇಲ್ಲ. ಆವಾಗ 4. ಎಷ್ಟು ಉತ್ತರ ಬಂತು? 46,669. ಸೆಕೆಂಡ್ ಮೇನಲ್ಲಿ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅಂತ ಇದೆ. ನೋಡಿ, ಮೊಬೈಲ್ಗಳನ್ನು ಉತ್ಪಾದಿಸುವ ಕಾರ್ಖಾನೆಯು ನವೆಂಬರ್ ತಿಂಗಳಲ್ಲಿ 23,715 ಮೊಬೈಲ್ಗಳನ್ನು ಮತ್ತು ಡಿಸೆಂಬರ್ ತಿಂಗಳಲ್ಲಿ 34,160 ಮೊಬೈಲ್ಗಳನ್ನು ಉತ್ಪಾದಿಸಿತು. ಅವುಗಳಲ್ಲಿ 42,534 ಮೊಬೈಲ್ಗಳನ್ನು ಮಾರಲಾಯಿತು. ಹಾಗಾದರೆ ಉಳಿದ ಮೊಬೈಲ್ಗಳ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ನೋಡಿ, ಮೊಬೈಲ್ ಉತ್ಪಾದಿಸುವ ಕಾರ್ಖಾನೆಯು ನವೆಂಬರ್ ತಿಂಗಳಲ್ಲಿ ಉತ್ಪಾದಿಸಿದ ಮೊಬೈಲ್ಗಳ ಸಂಖ್ಯೆ 23,715 ಇದೆ. ಇನ್ನು ಡಿಸೆಂಬರ್ ತಿಂಗಳಲ್ಲಿ ಉತ್ಪಾದಿಸಿದ ಮೊಬೈಲ್ಗಳ ಸಂಖ್ಯೆ 34,160 ಇದೆ. ಮಾರಾಟ ಮಾಡಿದ ಮೊಬೈಲ್ಗಳ ಸಂಖ್ಯೆ ಎಷ್ಟು?
42,534 ನವೆಂಬರ್ ತಿಂಗಳಲ್ಲಿ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಉತ್ಪಾದಿಸಿದಂತಹ ಮೊಬೈಲ್ಗಳ ಸಂಖ್ಯೆಯನ್ನು ಬರ್ಕೊಳ್ಬೇಕು. ಅವಾಗ ಅವುಗಳನ್ನು ಕೂಡಿಸಬೇಕು. 5 × 0 5, 1 × 6 7, 7 × 1 8, 3 × 4 7, 2 × 3 5. ಉತ್ಪಾದಿಸಿದ ಮೊಬೈಲ್ಗಳ ಸಂಖ್ಯೆಯಿಂದ ಮಾರಾಟ ಮಾಡಿದ ಮೊಬೈಲ್ಗಳ ಸಂಖ್ಯೆಯನ್ನು ಕಳಿಬೇಕು. ಕಳಿವ 5ರಲ್ಲಿ 4 ಕಳೆದಾಗ 1, 7ರಲ್ಲಿ 3 ಕಳೆದ್ರೆ 4, 8ರಲ್ಲಿ 5 ಕಳೆದ್ರೆ 3, 7ರಲ್ಲಿ 2 ಕಳೆದ್ರೆ 5, 5ರಲ್ಲಿ 4 ಕಳೆದ್ರೆ 1. ಎಷ್ಟು ಹಾಗಾದ್ರೆ ಮೊಬೈಲ್ಗಳು ಉಳಿತೆ? 15,341 ಉಳಿದ ಮೊಬೈಲ್ಗಳ ಸಂಖ್ಯೆ. ಆನಂದನ ಬ್ಯಾಂಕ್ ಖಾತೆಯಲ್ಲಿ ರೂಪಾಯಿ 15,282 ಹಣವಿದೆ. ಅವನು ಬುಧವಾರದಂದು ರೂಪಾಯಿ 25,718 ತನ್ನ ಖಾತೆಗೆ ಜಮಾ ಮಾಡುತ್ತಾನೆ. ಅವನು ಗುರುವಾರದಂದು ರೂಪಾಯಿ 30,145 ಹಣವನ್ನು ಖಾತೆಯಿಂದ ತೆಗೆಯುತ್ತಾನೆ. ಹಣ ತೆಗೆದ ನಂತರ ಅವನ ಖಾತೆಯಲ್ಲಿ ಉಳಿದ ಹಣವೆಷ್ಟು? ಆನಂದನ ಬ್ಯಾಂಕ್ ಖಾತೆಯಲ್ಲಿ ರೂಪಾಯಿ 15,282 ಹಣವಿತ್ತು. ಬುಧವಾರದಂದು ಆತ ತನ್ನ ಖಾತೆಗೆ 25,718 ರೂಪಾಯಿಯನ್ನು ಏನು ಮಾಡ್ತಾನೆ? ಜಮಾ ಮಾಡ್ತಾನೆ. ಇದೆರಡನ್ನ ಕೂಡಬೇಕು. 2 × 8 10, ದಶಕ 1, 1 × 8 9, × 1 10, ದಶಕ 1, 2 × 1 3, × 7 10, ದಶಕ 1, 5 × 1 6, 6 × 5 11ಕ್ಕೆ 1, ದಶಕ 1, 1 × 1 2, 2 × 2 4. ಎಷ್ಟು ಬಂತು ಉತ್ತರ? 41,000 ರೂಪಾಯಿಗಳು. ಹಾಗಾದ್ರೆ ಆತನ ಅಕೌಂಟಲ್ಲಿರುವಂತಹ ಹಣ 41,000 ರೂಪಾಯಿಗಳಿತ್ತು. ಅವನೇನು ಮಾಡ್ತಾನೆ? ಗುರುವಾರದಂದು ಆತನ ಖಾತೆಯಿಂದ 30,145 ಹಣವನ್ನು ತೆಗಿತಾನೆ. 41,000ದಿಂದ ಆತ ತನ್ನ ಖಾತೆಯಿಂದ ತೆಗೆದ ಹಣ ಎಷ್ಟು? 30,145. ಇದನ್ನು ಕಳಿಬೇಕು. 1000ರ ಸ್ಥಾನದಿಂದ 100ರ ಸ್ಥಾನಕ್ಕೆ ಒಂದು ದಶಕವನ್ನು ತೆಗೆದುಕೊಳ್ಳುವ. ಅವಾಗ 1000ರ ಸ್ಥಾನದಲ್ಲಿ 0 ಉಳಿಯುತ್ತೆ. ಇಲ್ಲಿ ಪುನಃ ಸ್ಥಾನದಿಂದ 10ರ ಸ್ಥಾನಕ್ಕೆ ಒಂದು ದಶಕವನ್ನು ತಗೊಳ್ಳುವ. ಅವಾಗ 100ರ ಸ್ಥಾನದಲ್ಲಿ 9 ಆಗುತ್ತೆ. ಇನ್ನು 100ರ ಸ್ಥಾನದಿಂದ ಬಿಡಿ ಸ್ಥಾನಕ್ಕೆ ಒಂದು ದಶಕ ತೆಗೆದುಕೊಳ್ಳುವ. 10ರ ಸ್ಥಾನದಲ್ಲಿ 9 ಉಳಿಯುತ್ತೆ. ನೋಡಿ, 10ರಲ್ಲಿ 5 ಕಳೆದಾಗ 5, 9ರಲ್ಲಿ 4 ಕಳೆದ್ರೆ 5, 9ರಲ್ಲಿ 1 ಕಳೆದ್ರೆ 8. ಇಲ್ಲಿ 0 ಇತ್ತು. 0ಯಲ್ಲಿ 0 ಕಳೆದ್ರೆ 0, 4ರಲ್ಲಿ 3 ಕಳೆದಾಗ 1. ಹಾಗಾದ್ರೆ ಆನಂದನ ಖಾತೆಯಲ್ಲಿ ಎಷ್ಟು ಹಣ ಇದೆ? ಇವಾಗ ರೂಪಾಯಿ 10,855 ಇದೆ. ಲೆಕ್ಕ ನೋಡಿ. ಶ್ರೀಮತಿ ಅನಿತಾಳ ಹತ್ತಿರ ರೂಪಾಯಿ 50,000 ಇದೆ. ಅವಳು ರೂಪಾಯಿ 13,538ಕ್ಕೆ ಒಂದು ಬಣ್ಣದ ದೂರದರ್ಶನವನ್ನು ಮತ್ತು ರೂಪಾಯಿ 16,990ಕ್ಕೆ ಒಂದು ರೆಫ್ರಿಜರೇಟರ್ ಅನ್ನು ಕೊಂಡುಕೊಳ್ಳುತ್ತಾಳೆ. ಈಗ ಅವಳ ಬಳಿ ಉಳಿದ ಹಣ ಕಂಡುಹಿಡಿಯಿರಿ. ಶ್ರೀಮತಿ ಅನಿತಾಳ ಬಳಿ ಇದ್ದ ಹಣ 50,000. ಅವಳು ಟಿವಿ ತಗೊಳ್ತಾಳೆ. ಟಿವಿಯ ಕೊಂಡ ಬೆಲೆ ಎಷ್ಟು? 13,538. ಇನ್ನು ಫ್ರಿಡ್ಜ್ ತಗೊಳ್ತಾಳೆ. ಫ್ರಿಡ್ಜ್ನ ಬೆಲೆ ಎಷ್ಟು? 16,990. ಹಾಗಾದ್ರೆ ನಾವೇನನ್ನ ಕಂಡುಹಿಡಿಬೇಕು? ಅವಳ ಬಳಿ ಈಗ ಉಳಿದಂಥ ಹಣವನ್ನು ಕಂಡುಹಿಡಿಬೇಕು. ಮೊದಲಿಗೆ ಟಿವಿ ಮತ್ತು ಫ್ರಿಡ್ಜ್ನ ಕೊಂಡ ಬೆಲೆಯನ್ನು ಕೂಡಿಸುವ. ಎಷ್ಟು? 3,538 ಕೂಡಿಸು ಫ್ರಿಡ್ಜ್ನ ಬೆಲೆ 16,990. 8 × 0 8, 9 × 3 12ಕ್ಕೆ 2, ದಶಕ 1, 5 × 1 6, 6 × 9 15, 15ಕ್ಕೆ 5, ದಶಕ 1, 1 × 3 4, 4 × 6 10, ದಶಕ 1 1 2 3. ಎಷ್ಟಾಯಿತು? 30,528. ಹಾಗಾದರೆ ಆಕೆಯಲ್ಲಿದ್ದಂಥ ಹಣ ಎಷ್ಟಿತ್ತು? 50,000. ಖರ್ಚಾಗಿದ್ದು 30,528. ಅವಳ ಬಳಿ ಇದ್ದ ಹಣದಿಂದ ಖರ್ಚು ಮಾಡಿದ ಹಣವನ್ನು ಕಳೆಯುವ. ಅವಾಗ ನಮ್ಗೆ ಉಳಿದ ಹಣ ಸಿಗುತ್ತೆ. 1000ರ ಸ್ಥಾನದಲ್ಲಿ 0 ಇದೆ. ಹಾಗಾಗಿ 10,000ರ ಸ್ಥಾನದಿಂದ 1000ರ ಸ್ಥಾನಕ್ಕೆ ಒಂದು ದಶಕವನ್ನು ಪಡ್ಕೊಳ್ವಾ. ಅವಾಗ 10 ಆಯಿತು. 10ರಿಂದ 100ರ ಸ್ಥಾನಕ್ಕೆ ಒಂದು ದಶಕ ತಗೊಳ್ಳುವ. ಅವಾಗ ಇಲ್ಲಿ 9 ಉಳಿಯುತ್ತೆ. ಇನ್ನು 100ರಿಂದ 10ಕ್ಕೆ ಒಂದು ದಶಕ ತಗೊಳ್ಳುವ. ಅವಾಗ ಇಲ್ಲಿ 9 ಉಳಿಯುತ್ತೆ. ಇನ್ನು 10ರ ಸ್ಥಾನದಿಂದ ಬಿಡಿ ಸ್ಥಾನಕ್ಕೆ ಒಂದು ದಶಕವನ್ನು ಪಡ್ಕೊಳ್ವಾ. ಅವಾಗ ಇಲ್ಲಿ 9 ಆಯ್ತು. ಇಲ್ಲಿ 10 ಆಯಿತು. ಇವಾಗ 10ರಲ್ಲಿ 8 ಕಳೆದ್ರೆ 2, 9ರಲ್ಲಿ 2 ಕಳೆದ್ರೆ 7, 9ರಲ್ಲಿ 5 ಕಳೆದ್ರೆ 4, 9ರಲ್ಲಿ 0 ಕಳೆದ್ರೆ 9, 4ರಲ್ಲಿ 3 ಕಳೆದ್ರೆ 1. ಹಾಗಾದರೆ ಅವಳ ಬಳಿ ಉಳಿದಿರುವ ಹಣ ರೂಪಾಯಿ 19,472. 4ನೇದು, ಒಂದು ಜಿಲ್ಲೆಯ ಶಾಲಾ ವಿದ್ಯಾರ್ಥಿಗಳಿಗೆ ಹಂಚಲು 60,000 ಸಮವಸ್ತ್ರಗಳನ್ನು ಕೊಡಲಾಗಿದೆ. 12,372 ಮತ್ತು 23,003 ಸಮವಸ್ತ್ರಗಳನ್ನು ಈಗಾಗಲೇ 2 ತಾಲೂಕುಗಳಲ್ಲಿ ಹಂಚಲಾಗಿದೆ. ಹಾಗಾದರೆ ಇನ್ನೂ ಉಳಿದಿರುವ ಸಮವಸ್ತ್ರಗಳ ಸಂಖ್ಯೆ ಎಷ್ಟು? ನೋಡಿ, ಒಂದು ಜಿಲ್ಲೆಯಲ್ಲಿರುವಂತಹ ಶಾಲಾ ವಿದ್ಯಾರ್ಥಿಗಳಿಗೆ ಹಂಚಲು ನೀಡಲಾಗಿರುವಂತಹ ಸಮವಸ್ತ್ರಗಳ ಸಂಖ್ಯೆ ಎಷ್ಟು? 60,000. ಹಾಗಾದರೆ 2 ತಾಲೂಕುಗಳಿಗೆ ಹಂಚಲಾದ ಸಮವಸ್ತ್ರಗಳ ಸಂಖ್ಯೆ, 2 ತಾಲೂಕುಗಳಿಗೆ ಹಂಚಲು ಕೊಡಲಾದ ಸಮವಸ್ತ್ರಗಳ ಸಂಖ್ಯೆ ನೋಡಿ, 12,372 ಕೂಡಿಸು 23,003. ಇವಾಗ ಕೂಡಿಸುವ. 2 × 3 5, 7 × 0 7, 3 × 0 3, 2 × 3 5, ಇನ್ನು 1 × 2 3. ಇಲ್ಲಿ ಒಟ್ಟು 2 ತಾಲೂಕುಗಳಿಗೆ ಕೊಟ್ಟಂತಹ ಸಮವಸ್ತ್ರಗಳ ಸಂಖ್ಯೆ ಸಿಕ್ಕಿದೆ. 35,375 ಸಿಕ್ಕಿದೆ. ಇವಾಗ 60,000 ಸಮವಸ್ತ್ರಗಳ ಸಂಖ್ಯೆಯಿಂದ
ಈ ಎರಡೂ ತಾಲೂಕುಗಳಿಗೆ ಕೊಟ್ಟಂತಹ ಈ ಸಮವಸ್ತ್ರಗಳ ಸಂಖ್ಯೆಯನ್ನು ಕಳಿಬೇಕು. 60,000 ಕಳೆ 35,375. ಇಲ್ಲಿ 6ರಿಂದ 1 ದಶಕ ತಗೊಳ್ಳುವ, ಅವಾಗ ಇಲ್ಲಿ 10 ಆಯಿತು. ಈ 10ರಿಂದ 1 ದಶಕ ತಗೊಳ್ಳುವ, ಇಲ್ಲಿ 9 ಆಯಿತು. 10,000ದಲ್ಲಿ 5 ಉಳಿಯುತ್ತೆ. ನೆಕ್ಸ್ಟು 100ರ ಸ್ಥಾನದಿಂದ 10ರ ಸ್ಥಾನಕ್ಕೆ 1 ದಶಕ ತೆಗೆದುಕೊಳ್ಳುವ, ಅವಾಗ 100ರ ಸ್ಥಾನದಲ್ಲಿ 9 ಉಳಿಯುತ್ತೆ. ಇನ್ನು 10ರ ಸ್ಥಾನದ ಬಿಡಿ ಸ್ಥಾನಕ್ಕೆ 1 ದಶಕ ತಗೊಳ್ಳುವ, ಅವಾಗ 10ರ ಸ್ಥಾನದಲ್ಲಿ 9 ಉಳಿಯುತ್ತೆ. 10ರಲ್ಲಿ 5 ಕಳೆದ್ರೆ 5, 9ರಲ್ಲಿ 7 ಕಳೆದ್ರೆ 2, 9ರಲ್ಲಿ 3 ಕಳೆದಾಗ 6, ಇಲ್ಲಿ 9ರಲ್ಲಿ 5 ಕಳೆದ್ರೆ 4, ಇನ್ನು 5ರಲ್ಲಿ 3 ಕಳೆದ್ರೆ 2. ಹಾಗಾದರೆ ಉಳಿದಂತಹ ಸಮವಸ್ತ್ರಗಳ ಸಂಖ್ಯೆ ಎಷ್ಟು? 24,625. ಇನ್ನು ಉಳಿದಿರುವ ಸಮವಸ್ತ್ರಗಳ ಸಂಖ್ಯೆ 24,625. ಮತ್ತೊಂದು ಅಧ್ಯಾಯದ ಜೊತೆಗೆ ಭೇಟಿಯಾಗುವ. ಥ್ಯಾಂಕ್ ಯು.